Hello everyone, welcome back to SEEMA'S Academy and welcome to second PUC Business Studies Easy Class Series. Now, we have already started with 8 marks question for chapter 6 staffing. So last video nalli ನಾವು ಒಂದು question ಅನ್ನು ಕಲ್ತ್ಕೊಂಡು ಬಂದಿದ್ದೇವೆ. Quickly go on telling me all the points that we have learned in the last video. So what was the question? The question was explain the stages in staffing process. So tell me what is the first process? Estimating manpower requirements. Second one, recruitment. Third, selection. Fourth, placement and orientation. Fifth one, training and development. Sixth, performance appraisal. Seventh one, promotion and career planning. And eighth one was compensation. Very good. Now, in today's video, we are going to learn second question for 8 marks. That is, describe the steps involved in selection process. Now, students, please do not confuse between these two questions. ಹೆಚ್ಚಿನ ಬಾರಿ ಸೆಲೆಕ್ಷನ್ ಪ್ರಾಸೆಸ್ ಅನ್ನ ಕೇಳಿದಾಗ ಮಕ್ಕಳು ಸ್ಟಾಫಿಂಗ್ ಪ್ರಾಸೆಸ್ ಅನ್ನ ಬರೀತಾರೆ, ಸ್ಟಾಫಿಂಗ್ ಪ್ರಾಸೆಸ್ ಕೇಳಿದಾಗ ಸೆಲೆಕ್ಷನ್ ಪ್ರಾಸೆಸ್ ಅನ್ನ ಬರೀತಾರೆ. ಸೊ ಈ ತರ ಮಾಡಿದ್ರೆ ನಿಮಗೆ ಒಂದು ಮಾರ್ಕ್ ಕೂಡ ಕೊಡೋ ಹಾಗಿಲ್ಲ. ಓಕೆ, ಬಿಕಾಸ್ ದ ಕ್ವಶನ್ ಇಸ್ ಎಂಟೈರ್ಲಿ ಡಿಫರೆಂಟ್. ಸೊ ಈ ಹಿಂದೆ ನಾವು ಕಲ್ತಿರೋದು ಸ್ಟೇಜಸ್ ಇನ್ ಸ್ಟಾಫಿಂಗ್ ಪ್ರಾಸೆಸ್. ಇವತ್ತು ನಾವು ಕಲಿಯುವಂತದ್ದು ಸೆಲೆಕ್ಷನ್, ಒಂದು ಎಂಪ್ಲಾಯಿಯನ್ನ ಸೆಲೆಕ್ಷನ್ ಮಾಡುವಾಗ ಏನೆಲ್ಲ ಪ್ರಾಸೆಸ್ ಅನ್ನ ಅದು ಒಳಗೊಂಡಿರುತ್ತೆ ಅನ್ನೋದು. ಓಕೆ, ಸೊ ಕ್ವೆಶ್ಚನ್ ಅನ್ನ ಕರೆಕ್ಟ್ ಆಗಿ ನೋಡಿ ಮಕ್ಕಳು ಆನ್ಸರ್ ಮಾಡಬೇಕು. ಓಕೆ, so describe the steps involved in selection process today. Now, the first process is preliminary screening. So last video ನಲ್ಲಿ recruitment ನ ಬಗ್ಗೆ ಸೆಕೆಂಡ್ ಪ್ರಾಸೆಸ್ ಹೇಳುವಾಗ ನಾನು ಹೇಳಿದೆ, ಅಡ್ವರ್ಟೈಸ್ಮೆಂಟ್ಸ್ ಅನ್ನ ಕೊಡುತ್ತೆ ನ್ಯೂಸ್ ಪೇಪರ್ ಗಳಲ್ಲೆಲ್ಲ. ಸೊ ಅದನ್ನ ನೋಡ್ಕೊಂಡು ಸಾಕಷ್ಟು ಅಪ್ಲಿಕೇಶನ್ಸ್ ಆರ್ಗನೈಸೇಷನ್ ಗೆ ಬರುತ್ತೆ ಅಂತ ಅಲ್ವಾ. ಸೊ ಫ್ರಮ್ ಹಿಯರ್ ದ ಪ್ರಾಸೆಸ್ ಆಫ್ ಸೆಲೆಕ್ಷನ್ ಬಿಗಿನ್ಸ್, ರೈಟ್? ಯಾಕೆಂದ್ರೆ ಥರ್ಡ್ ಪ್ರಾಸೆಸ್ ಸೆಲೆಕ್ಷನ್ ಅಲ್ವಾ. ಡೀಟೇಲ್ ಆಗಿ ನಾವು ನೋಡ್ತಾ ಹೋಗ್ತೇವೆ ಏನು ಸೆಲೆಕ್ಷನ್ ಪ್ರಾಸೆಸ್. ಪ್ರಿಲಿಮಿನರಿ ಸ್ಕ್ರೀನಿಂಗ್ ಅಂತ ಹೇಳಿದ್ರೆ, ಈಗ ಆಲ್ರೆಡಿ ತುಂಬಾ ಅಪ್ಲಿಕೇಶನ್ಸ್ ಗಳು ಆರ್ಗನೈಸೇಷನ್ ಗೆ ರಿಸೀವ್ ಆಗಿರ್ತವೆ. ಸೊ ಆರ್ಗನೈಸೇಷನ್ ವಿಲ್ ಬಿ ರಿಸೀವಿಂಗ್ ಅ ಲಾಟ್ ಆಫ್ ಅಪ್ಲಿಕೇಶನ್ಸ್ ಫ್ರಮ್ ದ ಕ್ಯಾಂಡಿಡೇಟ್ಸ್. ಇನ್ ದ ಪ್ರಿಲಿಮಿನರಿ ಸ್ಕ್ರೀನಿಂಗ್ ಇಟ್ ರಿಜೆಕ್ಟ್ಸ್ ದ ಅನ್ಕ್ವಾಲಿಫೈಡ್ ಅಪ್ಲಿಕೆಂಟ್ಸ್. ಸಪೋಸ್ ಈಗ ಅಕೌಂಟೆಂಟ್ ನ ಒಂದು ಹುದ್ದೆಗೆ ವೇಕೆನ್ಸಿ ಇದೆ ಅಂತ ಅನ್ಕೊಳ್ಳೋಣ. ಸೊ ಜನರಲಿ ಬಿಕಾಂ, ಬಿಬಿಎ, ಬಿಬಿಎಂ, ಸೊ ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಅವರನ್ನ ಪ್ರಿಫರ್ ಮಾಡ್ತಾರೆ. ಬಟ್ ಇಲ್ಲಿ ಒಂದು BA ಕ್ಯಾಂಡಿಡೇಟ್ ನವರು ಅಪ್ಲೈ ಮಾಡಿದ್ದಾರೆ ಅಂತ ಇರುವಾಗ ಸೊ ಅದನ್ನ ಅವರು ರಿಜೆಕ್ಟ್ ಮಾಡ್ತಾರೆ ಫಸ್ಟ್ ಸ್ಟೇಜ್ ನಲ್ಲಿ. ಓಕೆ, ಯಾಕೆಂದ್ರೆ ಅವರಿಗೆ ಬೇಕಾದಂತಹ ಕ್ವಾಲಿಫಿಕೇಶನ್ ಇಲ್ಲ ಅಲ್ವಾ. ಸೊ ಪ್ರಿಲಿಮಿನರಿ ಸ್ಕ್ರೀನಿಂಗ್ ಇಸ್ ದ ಫಸ್ಟ್ ಸ್ಟೆಪ್ ವೇರ್ ದ ಮಿಸ್ಫಿಟ್ ಅಪ್ಲಿಕೇಶನ್ಸ್ ಆರ್ ದ ಅನ್ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಆರ್ ರಿಜೆಕ್ಟೆಡ್ at the first step only, first place. That's the first one. Second one, selection test. Now selection test ಗಳ ಬಗ್ಗೆ ನಾವು 4 marks ನಲ್ಲಿ ನೋಡಿದ್ದೇವೆ ಅಲ್ವಾ. So we have learnt about 4 types of selection test: personality test, aptitude test, attitude test, interest test, trade test, so psychological test. ಸೊ ಇಂಥದ್ದೆಲ್ಲ ಟೆಸ್ಟ್ ಗಳನ್ನ ನಾವು ನೋಡಿದ್ದೇವೆ. ಯಾವ್ದಾದ್ರೊಂದು 4 ಟೆಸ್ಟ್ ಗಳನ್ನ ನೀವು ಜಸ್ಟ್ ಪಾಯಿಂಟ್ ಮೆನ್ಷನ್ ಮಾಡಿ ಎಕ್ಸ್ಪ್ಲೇನ್ ಮಾಡುವಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಆನ್ಸರ್ ತುಂಬಾ ಲೆಂದಿ ಆಗುತ್ತೆ. You just write the points. Okay, so why selection tests are conducted? These are conducted to understand what is the caliber of the candidate. So these selection tests are conducted to measure the characteristics of the candidate. So candidate ನ ಗುಣಗಳು ಹೇಗಿದೆ, ಅವರ ಕ್ವಾಲಿಟಿ ಹೇಗಿದೆ, ಅವರ ಎಕ್ಸ್ಪೀರಿಯನ್ಸ್ ಹೇಗಿದೆ, ಇದನ್ನೆಲ್ಲ ಜಡ್ಜ್ ಮಾಡೋದಕ್ಕೆ ಸೆಲೆಕ್ಷನ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾರೆ. Third one is employment interview. So after selection test, all those who pass the test will go for the employment interview. So in-depth interview ಗಳನ್ನ ಕೂಡ ಕಂಡಕ್ಟ್ ಮಾಡಬಹುದು, ಶಾರ್ಟ್ ಇಂಟರ್ವ್ಯೂಸ್ ಗಳನ್ನ ಕೂಡ ಕಂಡಕ್ಟ್ ಮಾಡಬಹುದು. So here the agenda or the objective of the interviewer is to get as much as information from the interview. So interview ಗೆ ಎಷ್ಟು ಜಾಬ್ ನ ಬಗ್ಗೆ ಗೊತ್ತಿದೆ ಅಂಡ್ ಅವನ ಬ್ಯಾಕ್ ಗ್ರೌಂಡ್ ನ ಬಗ್ಗೆ ಆದಷ್ಟು ತಿಳ್ಕೊಳ್ಳುವಂತದ್ದು interviewer does here. Okay, and most of the time interviewee ಕೂಡ interviewer ಹತ್ರ ಪ್ರಶ್ನೆಗಳನ್ನ ಕೇಳ್ತಾನೆ in the recent times regarding the organization. ಸೊ ಸಂಸ್ಥೆಯ ಬಗ್ಗೆ ಕೆಲವೊಂದು ಪ್ರಶ್ನೆಗಳನ್ನ ಇಂಟರ್ವ್ಯೂವಿ, ಅಂದ್ರೆ ಯಾರು ಇಂಟರ್ವ್ಯೂ ಅನ್ನು ಕೊಡ್ತಾ ಇದ್ದಾರೋ ಅವರನ್ನ ಇಂಟರ್ವ್ಯೂವಿ ಅಂತ ಕರಿತೇವೆ. ಸೊ ಅವರು ಕೂಡ ಕೆಲವೊಂದು ಪ್ರಶ್ನೆಗಳನ್ನ ಕೊನೆಯಲ್ಲಿ ಕೇಳಬಹುದು. ಸೊ ದಟ್ ಇಸ್ ಎಂಪ್ಲಾಯ್ಮೆಂಟ್ ಇಂಟರ್ವ್ಯೂ. Fourth one, reference and background checks. ಸೊ ಯಾಕೆ ರೆಫರೆನ್ಸ್ ಅಂಡ್ ಬ್ಯಾಕ್ ಗ್ರೌಂಡ್ ಚೆಕ್ಸ್ ಅನ್ನ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ನೋಡಿ, ಅಪ್ಲಿಕೇಶನ್ ನಲ್ಲಿ ನಾವು ಅಪ್ಲೈ ಮಾಡುವಾಗ ಆರ್ಗನೈಸೇಷನ್ಗೆ ಒಂದೆರಡು ರೆಫರೆನ್ಸ್ ಅನ್ನ ಕೇಳ್ತಾರೆ. ಅಂದ್ರೆ ಯಾರ ರೆಫರೆನ್ಸ್ ಅನ್ನು ಕೊಡಬಹುದು, ನೀವು ಹಿಂದೆ ಕೆಲಸ ಮಾಡಿರುವಂತಹ ಒಂದು ಸಂಸ್ಥೆಯ ರೆಫರೆನ್ಸ್ ಅನ್ನ, ಅಲ್ಲಿಯ ಮ್ಯಾನೇಜರ್ ನ ರೆಫರೆನ್ಸ್ ಅನ್ನು ಕೊಡಬಹುದು. ಆರ್ ಯು ಕ್ಯಾನ್ ಗಿವ್ ದ ರೆಫರೆನ್ಸ್ ಆಫ್ ದ ಪ್ರಿನ್ಸಿಪಲ್. ಇಫ್ ಯು ಆರ್ ಅ ಫ್ರೆಶರ್, ಯು ಕ್ಯಾನ್ ಗಿವ್ ದ ರೆಫರೆನ್ಸ್ ಆಫ್ ಯುವರ್ ಲೆಕ್ಚರರ್ ಆರ್ ಯುವರ್ ಪ್ರಿನ್ಸಿಪಲ್. So just some of the institutions, what they do is they will call the number whatever you have given and collect information about you. ನಿಮ್ಮ ಕಂಡಕ್ಟ್, ನಿಮ್ಮ ಕ್ಯಾರೆಕ್ಟರ್ ಹೇಗಿದೆ ಅದನ್ನ ಅವರು ತಿಳ್ಕೊಳ್ತಾರೆ. ಸೊ ದಟ್ ಈಸ್ ರೆಫರೆನ್ಸ್ ಅಂಡ್ ಬ್ಯಾಕ್ ಗ್ರೌಂಡ್ ಚೆಕ್. ಓಕೆ, ಬ್ಯಾಕ್ ಗ್ರೌಂಡ್ ಚೆಕ್ಸ್ ಅಲ್ಲಿ ನಮ್ಮ ಅಡ್ರೆಸ್, ಪ್ರೂಫ್ ವೆರಿಫಿಕೇಶನ್, ಸೊ ಇಂಥದನ್ನೆಲ್ಲ ಮಾಡ್ತಾರೆ.
ಫಿಫ್ತ್ ಒನ್ ಸೆಲೆಕ್ಷನ್ ಡಿಸಿಷನ್. ನಾವು ಫೈನಲಿ ಈ ಎಲ್ಲಾ ಸ್ಟೆಪ್ಸ್ ಆದ ನಂತರ ಎಷ್ಟೆಲ್ಲ ಎಂಪ್ಲಾಯೀಸ್ ಗಳ ಇಂಟರ್ವ್ಯೂ ಆಗಿದೆಯೋ, ರೆಫರೆನ್ಸ್ ಅಂಡ್ ಬ್ಯಾಕ್ ಗ್ರೌಂಡ್ ಚೆಕ್ಸ್ ಆಗಿದೆಯೋ, ಆ ಕ್ಯಾಂಡಿಡೇಟ್ಸ್ ಗಳ ಪೈಕಿ ಅವರಿಗೆ ಯಾರು ಸೂಕ್ತ ಅಂತ ಅನಿಸಿದ್ದಾರೆ, ಸೊ ಅವರನ್ನು ಅವರು ಸೆಲೆಕ್ಟ್ ಮಾಡ್ಕೊಳ್ತಾರೆ. ಓಕೆ, ಸೊ ಸೆಲೆಕ್ಷನ್ ಡಿಸಿಷನ್. ಸೊ ಆಫ್ಟರ್ ದ ಕ್ಯಾಂಡಿಡೇಟ್ ಇಸ್ ಬೀನ್ ಸೆಲೆಕ್ಟೆಡ್, ದೆನ್ ಕಮ್ಸ್ ಮೆಡಿಕಲ್ ಎಕ್ಸಾಮಿನೇಷನ್. ಸೊ ಸೆಲೆಕ್ಷನ್ ಆಗಿದೆ ಇಲ್ಲಿ, ಸೊ ಆಲ್ಮೋಸ್ಟ್ 90% ಇಲ್ಲಿ ಜಾಬ್ ಪಕ್ಕಾ ಆಗಿರುತ್ತೆ. ಓಕೆ, ಸೊ ಇದಾದ ನಂತರ ನಡೆಯುವಂತದ್ದು ಮೆಡಿಕಲ್ ಎಕ್ಸಾಮಿನೇಷನ್. ವೈದ್ಯಕೀಯ ಪರೀಕ್ಷೆಗೆ ಒಳಪಟ್ಟಿರ್ತಾರೆ ಯಾರು ಕ್ಯಾಂಡಿಡೇಟ್ಸ್ ಗಳು. ಸೊ ಯಾಕೆ ಮೆಡಿಕಲ್ ಎಕ್ಸಾಮಿನೇಷನ್ ಗಳನ್ನ ಮಾಡ್ತಾರೆ ಅಂತ ಹೇಳಿದ್ರೆ, ಟು ಅಂಡರ್ಸ್ಟ್ಯಾಂಡ್ ವೆದರ್ ದ ಕ್ಯಾಂಡಿಡೇಟ್ ಈಸ್ ಮೆಂಟಲಿ ಸೌಂಡ್, ಫಿಸಿಕಲಿ ಹೆಲ್ದಿ. ಓಕೆ, to see or to check whether the candidate is fit to perform the job, medical examination is done, which generally gets cleared. And then seventh one, job offer. So medical examination kuda clear aada nanತರ job offer anna ಆಫರ್ ಲೆಟರ್ ಅನ್ನ ಕಂಪನಿ ಕ್ಯಾಂಡಿಡೇಟ್ಸ್ ಗೆ ಮಾಡ್ತಾರೆ. ಕೊನೆಯದಾಗಿ ಕಾಂಟ್ರಾಕ್ಟ್ ಆಫ್ ಎಂಪ್ಲಾಯ್ಮೆಂಟ್. ಸೊ ಕಾಂಟ್ರಾಕ್ಟ್ ಆಫ್ ಎಂಪ್ಲಾಯ್ಮೆಂಟ್ ನಲ್ಲಿ ಏನಿರುತ್ತೆ, ಆ ಕ್ಯಾಂಡಿಡೇಟ್ ನ ಜಾಬ್ ಪ್ರೊಫೈಲ್ ಏನು, ಸ್ಯಾಲರಿ ಎಷ್ಟು, ಡಿಡಕ್ಷನ್ಸ್ ಎಷ್ಟಿರುತ್ತೆ, ಲೀವ್ ಫೆಸಿಲಿಟೀಸ್ ಹೇಗಿದೆ, ಎಷ್ಟು CL ಇರುತ್ತೆ, ಎಷ್ಟು EL ಇರುತ್ತೆ, ಅಂಡ್ ಬೋನಸ್ ಯಾವ ರೀತಿ ಇರುತ್ತೆ, ಇನ್ಕ್ರಿಮೆಂಟ್ಸ್ ಏನು, ಸೊ ಎಲ್ಲಾ ಡೀಟೇಲ್ಸ್ ಗಳನ್ನ, ಡೇಟ್ ಆಫ್ ಜಾಯ್ನಿಂಗ್ ಯಾವಾಗ ಆಗಿರುತ್ತೆ, ಅವನ ವರ್ಕಿಂಗ್ ಅವರ್ಸ್ ಎಷ್ಟು, ಎಲ್ಲಾ ಡೀಟೇಲ್ಸ್ ಗಳನ್ನ ಒಳಪಟ್ಟಿರುವಂತಹ ಒಂದು ಕಾಂಟ್ರಾಕ್ಟ್, ಅದನ್ನ ಕಾಂಟ್ರಾಕ್ಟ್ ಆಫ್ ಎಂಪ್ಲಾಯ್ಮೆಂಟ್ ಅಂತ ಕರೀತಾರೆ. Contract of employment contains a lot of vital details, and important details regarding the job title, the date of joining, the pay, allowances, the leave facilities, all these things will be covered in the contract of employment. So here we finished the selection process. Okay, so ಏನೆಲ್ಲ process ಇದೆ ಕ್ವಿಕ್ ಆಗಿ ಒಮ್ಮೆ ಹೇಳ್ತಾ ಬರೋಣ. So first one is the preliminary screening. ನಂತರ ಸೆಲೆಕ್ಷನ್ ಟೆಸ್ಟ್. ಯಾವ್ದೆಲ್ಲ ಸೆಲೆಕ್ಷನ್ ಟೆಸ್ಟ್ ಇದೆ ನಿಮ್ಗೆ ಗೊತ್ತಿದೆ, ನಾನು ಡೀಟೇಲ್ ಆಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿಲ್ಲ, ಯಾಕಂದ್ರೆ 4 ಮಾರ್ಕ್ಸ್ ಅಲ್ಲಿ ಹೇಳಿದ್ದೇನಲ್ವಾ. ಸೊ ಅದನ್ನ ಜಸ್ಟ್ ಪಾಯಿಂಟ್ ಬರೀರಿ. ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ನಿಮ್ಗೆ ಅಷ್ಟು ಟೈಮ್ ಇದ್ರೆ ಯು ಕ್ಯಾನ್ ಎಕ್ಸ್ಪ್ಲೇನ್, ಇಫ್ ನಾಟ್ ಯು ಕ್ಯಾನ್ ಜಸ್ಟ್ ರೈಟ್ ದ ಪಾಯಿಂಟ್ಸ್. ಓಕೆ, ದೆನ್ ಎಂಪ್ಲಾಯ್ಮೆಂಟ್ ಇಂಟರ್ವ್ಯೂ. ಫೋರ್ತ್ ಒನ್ ರೆಫರೆನ್ಸ್ ಅಂಡ್ ಬ್ಯಾಕ್ ಗ್ರೌಂಡ್ ಚೆಕ್ಸ್. ಫಿಫ್ತ್ ಒನ್ ಸೆಲೆಕ್ಷನ್ ಡಿಸಿಷನ್. Sixth, medical examination. Seventh, job offer. And lastly, contract of employment. So these many processes are there. You have to write point wise and give the explanation. ಪ್ರತಿ ವಿಡಿಯೋದಲ್ಲಿ ಕೂಡ ನಾನು ಹೇಳ್ತಾ ಇದ್ದೇನೆ, ಯಾರಾದ್ರೂ ಬಿಸಿನೆಸ್ ಸ್ಟಡೀಸ್ ರೆಡಿಮೇಡ್ ನೋಟ್ಸ್ ಅನ್ನ ನೋಡ್ತಾ ಇದ್ದೀರಾ, ಇಫ್ ಯು ಲುಕಿಂಗ್ ಫಾರ್ ರೆಡಿಮೇಡ್ ಬಿಸಿನೆಸ್ ಸ್ಟಡೀಸ್ ನೋಟ್ಸ್ ವೇರ್ ಎವ್ರಿಥಿಂಗ್ ಇಸ್ ಕವರ್, ಸೆಪರೇಟ್ 4 ಮಾರ್ಕ್ಸ್ ನ PDF ಇದೆ, ಸೆಪರೇಟ್ 8 ಮಾರ್ಕ್ಸ್ ನ PDF ಇದೆ, ಅದೇ ರೀತಿ 2 ಮಾರ್ಕ್ಸ್ 1 ಮಾರ್ಕ್ಸ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವೆಶನ್ಸ್, ಫಿಲ್ಲಿಂಗ್ ದ ಬ್ಲಾಂಕ್ಸ್, ಮ್ಯಾಚ್ ಟು ಫಾಲೋವಿಂಗ್ ಎಲ್ಲವನ್ನ ಕೂಡ ಕವರ್ ಮಾಡಿದ್ದೇನೆ. ಇನ್ನು ಎಕ್ಸ್ಟ್ರಾ ನಿಮಗೆ ಎಫರ್ಟ್ಸ್ ಹಾಕುವಂತ ಅವಶ್ಯಕತೆ ಏನಿರೋದಿಲ್ಲ, ಎವ್ರಿಥಿಂಗ್ ಇಸ್ ಕವರ್ಡ್ ಇನ್ ದಿಸ್. ಸೊ ಯು ಕ್ಯಾನ್ ಅವೈಲ್ ಇಟ್ ಅಟ್ ಅ ಪ್ರೈಸ್ ಆಫ್ ₹99. You can contact this WhatsApp number, make a payment via GPay or PhonePe, send a screenshot and get all the PDFs. Okay, so that was all for today's video. Thank you so much for watching. ಈ ಪಾಯಿಂಟ್ಸ್ ಗಳನ್ನ ರಿವೈಸ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇದನ್ನ ಮೊದಲು ರಿವೈಸ್ ಮಾಡ್ಕೊಳ್ಳೋಣ, and then we'll start with the next video. If you find this video series useful, you know what to do. Give this video a like, share it with your friends, and also let me know in the comment section how are you finding the classes. I'll see you in the next video. Till then, take care. Bye. Namaste.